ಏನಮ್ಮಮ್ಮ ಇರಿ, ಈ ಸಲ ಆದ್ರೂ ನನಗ್ ಕಾಯಿ ಕೊಡ್ತೀಯೋ ಇಲ್ಲಮ್ಮ? ನಿಮ್ಗೆ ಗೊತ್ತಲ್ಲ ಅಣ್ಣ, ಈ ತೋಟದ ಕಾಯಿಗಳನ್ನೆಲ್ಲ ಮಹೇಶ್ ಅಣ್ಣಂಗ್ ಕೊಡ್ತಾ ಇದ್ದೀನಿ ಅಂದ್ಮೇಲೆ ನಿಮ್ಗೆ ಹೇಗೆ ಕೊಡಕ್ಕಾಗತ್ತೆ ಹೇಳಿ? ಏನಮ್ಮ ನೀನು ಒಂದೇ ಊರ್ನವ್ರಾಗಿ ಈ ತರ ಹೇಳ್ತಾ ಇದೀಯಲ್ಲ. ಅಣ್ಣ, ನೀವು ಕೇಳಿದ್ದನ್ನೇ ಕೇಳ್ತಾ ಇದ್ದೀರಾ, ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ನೀವು ಕಾಯಿಗಳಿಗೆ ತುಂಬಾ ಕಮ್ಮಿ ಬೆಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಣ್ಣ, ಆದ್ರೆ ಅವರು ನಿಮ್ಗಿಂತ 4 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ನಿಮಗ್ ಹೇಗ್ ಕೊಡಕ್ಕಾಗತ್ತೆ ಹೇಳಿ ಅಣ್ಣ? ನೋಡಮ್ಮ, ತೋಟ ಮಾಡಿರೋನು ನಿನ್ ಕಣ್ಮುಂದೆ ಇದಾನ, ನೀನ್ ಏನ್ ಹೇಳಿದ್ರು ಅದನ್ನ ಒಪ್ಕೊಂತಾನೆ. ಯಾಕಿಷ್ಟು ಕಮ್ಮಿ ಅಂತ ಕೇಳಲ್ಲ. ಆಗಿದ್ಮೇಲೆ ನೀನು ಉದ್ಧಾರ ಆಗ್ಬೇಕು, ನನ್ನನ್ನು ಉದ್ಧಾರ ಮಾಡ್ಬೇಕು. ಅಣ್ಣ, ಈ ಮನೆ ಆಗ್ಲಿ, ಈ ತೋಟದಲ್ಲಿ ಬಿಡೋ ಒಂದೊಂದು ಕಾಯಿ ಆಗ್ಲಿ, ಅದು ನಮ್ ಯಜಮಾನ್ರ ಸ್ವತ್ತು. ಇಲ್ಲಿ ಕೆಲ್ಸ ಮಾಡೋದಕ್ಕೆ, ಈ ತೋಟನ ನೋಡ್ಕೊಳ್ಳೋದಕ್ಕೆ ನನಗೆ ಸಂಬಳ ಕೊಡ್ತಾ ಇದ್ದಾರೆ. ನನ್ಗಷ್ಟ್ ಸಾಕಣ್ಣ. ಸರಿ, ಈಗ ಅವ್ನು ನಿಮ್ಗೆ ಏನ್ ರೇಟ್ ಕೊಡ್ತಾ ಇದ್ದಾನಮ್ಮ? ಅವರು 25 ರೂಪಾಯಿ ಕೊಡ್ತಾರೆ ಅಣ್ಣ, ನೀವು ಅಷ್ಟನ್ನೇ ಕೊಟ್ಟು ತಗೊಂಡು ಹೋಗಿ. ಸರಿನಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಈ ವಿಷಯನ ಇಲ್ಲಿ ಯಾರಿಗೂ ಹೇಳಂಗಿಲ್ಲ. ಇಲ್ಲಿ ನಿನ್ಗೆ ಅಷ್ಟು ರೇಟ್ ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಕೇಳೋನು ಅದೇ ರೇಟಿಗೆ ಕೇಳ್ಬಿಡ್ತಾನೆ. ಐ ದುಡ್ಡು ತಗೊಂಬಾರ. ತಗೊಳಮ್ಮ, ಇದರಲ್ಲಿ 2 ಲಕ್ಷ ಇದೆ. ಇದನ್ನ ಅಡ್ವಾನ್ಸ್ ಅಂತ ಇಟ್ಕೋ. ಉಳ್ದಿದ್ದ ದುಡ್ಡನ್ನೆಲ್ಲ ಕಾಯಿಗಳು ತಗೊಂಡೋಗ್ತೀನಲ್ಲ, ಅವಾಗ ಕೊಟ್ಬಿಡ್ತೀನಿ. 1 ನಿಮಿಷ ಅಣ್ಣ.